ಶುಭೋದಯಂ. ಇವತ್ತು ಒಂದು ಶ್ಲೋಕದ ಅರ್ಥವನ್ನು ಹೇಳಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಆ ಶ್ಲೋಕ ಯಾವ ರೀತಿಯಾಗಿದೆ ಅಂದರೆ, ಒಬ್ಬ ಮನುಷ್ಯನು ಗುರಿಯನ್ನು ಮುಟ್ಟಲಿಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಪಡಬೇಕು, ಮನುಷ್ಯನಿಗೆ ಪ್ರಯತ್ನ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ ಅಂತೇಳಿ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಆ ಶ್ಲೋಕದ ಅರ್ಥವನ್ನು ನೋಡೋಣ. ಗಚ್ಚನ್ ಪಿಪೀಲಕೋ ಯಾತಿ ಯೋಜನಾನಾಂ ಶತಾನ್ಯಪಿ. ಗಚ್ಚನ್ ಪಿಪೀಲಕೋ ಯಾತಿ ಯೋಜನಾನಾಂ ಶತಾನ್ಯಪಿ. ಅಗಚ್ಚನ್ ವೈನತೇಯೋಪಿ ಪದಮೇಕಂ ನ ಗಚ್ಚತಿ. ಅಗಚ್ಚನ್ ವೈನತೇಯೋಪಿ ಪದಮೇಕಂ ನ ಗಚ್ಚತಿ. ಗಚ್ಚನ್ ಪಿಪೀಲಕೋ. ಗಚ್ಚನ್ ಅಂದರೆ ನಿರಂತರವಾಗಿ ಚಲಿಸುತ್ತಿರುವ. ಪಿಪೀಲಕೋ, ಪಿಪೀಲಕೋ ಅಂದರೆ ಇರುವೆ. ಯಾತಿ ಯೋಜನಾನ ಶತಾನ್ಯತಿ. ನಿರಂತರವಾಗಿ ಚಲಿಸುತ್ತಿರುವ ಇರುವೆ 100 ಯೋಜನೆಗಳ ದೂರ ಚಲಿಸುತ್ತದೆ. ಯೋಜನೆ ಅಂದರೆ ಒಂದು ಯೋಜನೆಗೆ 12 ರಿಂದ 15 ಕಿಲೋಮೀಟರ್ ದೂರ. ಅಂಥ ಒಂದು 100 ಯೋಜನೆಗಳನ್ನು ಚಲಿಸುತ್ತದೆ ಇರುವೆ ನಿರಂತರವಾಗಿ. ಆದರೆ ಅಗಚ್ಚನ್ ವೈನತೇಯೋಪಿ ಪದಮೇಕನ್ನ ಗಚ್ಚತಿ. ಅಗಚ್ಚನ್ ಅಂದರೆ ನಿಶ್ಚಲವಾಗಿರುವಂಥ ಗರುಡ ಪಕ್ಷಿ. ಅಗಚ್ಚನ್ ಅಂದರೆ ನಿಶ್ಚಲವಾಗಿರುವಂಥ, ಚಲಿಸದೇ ಇರುವಂಥ. ವೈನತೇಯೋಪಿ, ವೈನತೆ ಅಂದರೆ ಗರುಡ ಪಕ್ಷಿ. ಪದಮೇಕಂನ ಗಚ್ಚತಿ, ಒಂದು ಹೆಜ್ಜೆನೂ ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪಿಪೀಲಿಕ ಅಂದರೆ, ಪಿಪೀಲಕೋ ಅಂದರೆ ಇರುವೆ ಪ್ರಯತ್ನ ಪಡ್ತಾ ಇದೆ, ನಾನು ಮುಂದೆ ಹೋಗಬೇಕು, ಗುರಿ ಮುಟ್ಟಬೇಕು ಅಂತೇಳಿ. ಅದಕ್ಕೋಸ್ಕರ ಅದು 100 ಯೋಜನೆಗಳ ದೂರ ಚಲಿಸುತ್ತದೆ. ಈ ಗರುಡ ಪಕ್ಷಿ ಏನು ಮಾಡ್ತಾ ಇದೆ? ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇದು ಒಂದು ಹೆಜ್ಜೆನೂ ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನು ಕೂಡ ಒಂದು ಗುರಿ ಮುಟ್ಟಬೇಕಾದರೆ ಪ್ರಯತ್ನದ ಮೂಲಕ, ಯೋಜನೆಗಳ ಮೂಲಕ ಮುಂದೆ ಹೋಗ್ತಾ ಇರಬೇಕು, ಕಾರ್ಯಶೀಲನಾಗಿರಬೇಕು. ಕಾರ್ಯಗಳನ್ನು ಮಾಡದೇ ಇದ್ದರೆ, ಪ್ರಯತ್ನ ಪಡದೇ ಇದ್ದರೆ ಯಾವುದೇ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ಯಾವ ರೀತಿಯಾಗಿ ಒಂದು ಹೆಜ್ಜೆನೂ ಕೂಡ ಮುಂದೆ ಹೋಗಲಿಕ್ಕೆ ಗರುಡ ಪಕ್ಷಿ ಪ್ರಯತ್ನ ಮಾಡ್ತಾ ಇದೆಯೋ ಅದು ಮುಂದೆ ಹೋಗ್ತಾ ಇಲ್ಲ. ಆದರೆ ಇರುವೆ ಯಾವ ರೀತಿಯಾಗಿ ಪ್ರಯತ್ನ ಪಟ್ಟು 100 ಯೋಜನೆಗಳ ಪರ್ಯಂತ ಚಲಿಸುತ್ತಿದೆಯೋ ಅದೇ ರೀತಿಯಾಗಿ ಮನುಷ್ಯನು ಗುರಿ ಮುಟ್ಟಲಿಕ್ಕೆ ಹಲವಾರು ಯೋಜನೆಗಳ ಮುಖಾಂತರ ಪ್ರಯತ್ನ ಪಟ್ಟು ಮುಂದೆ ಹೋಗಲೇಬೇಕು. ಅದಕ್ಕೋಸ್ಕರ ಮನುಷ್ಯನು ಪ್ರಯತ್ನ ಪಟ್ಟು ಗುರಿಯನ್ನು ಸಾಧಿಸಲೇಬೇಕು. ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯ ಗುರಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತೇಳಿ. ಧನ್ಯವಾದ.